ವಿಚಾರದಲ್ಲಿ ಒಂದೊಂದ್ಸಲ ತಂದೆ ತಾಯಿಗಳು ಏನಾರು ಹೇಳಿದ್ರೆ ಮಕ್ಕಳು ಅದನ್ನು ಕೇಳಬೇಕು, ಅಪಾರ್ಥ ಮಾಡ್ಕೋಬಾರ್ದು. ಯಾಕೆಂದ್ರೆ ತಂದೆ ತಾಯಿಗಳು ಅವರ ಅನುಭವದ ಮಾತುಗಳನ್ನು ಹೇಳ್ತಾ ಇರ್ತಾರೆ. ನಿನ್ ಮನೆಯಲ್ಲಿಲ್ಲ ಅಂದ ತಕ್ಷಣ ನನ್ ತುಂಬಾ ಭಯ ಆಯ್ತು. ಕತ್ಲಾಗಿದೆ, ವಯಸ್ಸಿಗೆ ಬಂದ ಮಗಳು ಒಬ್ಳೆ ಹೊರಗಡೆ ಹೋಗಿದ್ದಾಳೆ ಅಂದಾಗ ನನ್ನ ಮನಸ್ಸಿಗೆ ಆತಂಕ ಆಯ್ತು. ಆಮೇಲೆ ಅಪ್ಪ ಹೇಳಿದ್ರು ಅಂಗಡಿಗೆ ಹೋಗಿದ್ದಾಳೆ ಅಂತ. ಸ್ವಲ್ಪ ಸಮಾಧಾನ ಆಯ್ತು. ಅದಕ್ಕೆ ಹೇಳ್ಬಿಟ್ಟು ಬಂದೆ, ಜನನೇ ಬಂದ್ರೆ ಕಳಿಸಿ ನಾನು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ. ಎಷ್ಟು ದೊಡ್ಡ ನಿರಾಶೆ ನನ್ನ ಬದುಕಿನಲ್ಲಿ, ಎಷ್ಟು ದೊಡ್ಡ ನಿರಾಶೆ. ಈಗ ಮಗಳೇ, ನನಗುಳಿದಿರೋದು ನೀನೊಬ್ಬಳೆಮ್ಮ. ಈ ಮನೆ ಆಶಾ ಕಿರಣ, ನನ್ನ ಭಾಗ್ಯ ದೇವತೆ ನೀನು. ನಿನ್ನನ್ನು ರಕ್ಷಣೆ ಮಾಡಬೇಕಾದ್ದು, ನಿನಗೊಂದು ಸುಂದರವಾದ ಬದುಕನ್ನು ಕಟ್ಟಿಕೊಡ್ಬೇಕಾದ್ದು ನನ್ನ ಕರ್ತವ್ಯ ಮತ್ತು ಜವಾಬ್ದಾರಿ. ಹಾಗಾಗಿ ಒಂದಷ್ಟು ಮಾತುಗಳು ನಾನು ಆಡ್ತಾ ಇರ್ತೀನಿ, ಅದರಿಂದ ನಿನ್ನ ಮನಸ್ಸಿಗೆ ನೋವಾಗಿರ್ಬೋದು. ಏನು ಅನ್ಕೋಬೇಡ ಮಗಳೇ, ಏನು ಅನ್ಕೋಬೇಡಮ್ಮ ಮಗಳೇ. ಯಾಕಮ್ಮ, ಯಾಕೆ ಮಗಳೇ? ಏನಾದರೂ ಅಪ್ಪನ ಹತ್ರ ಹೇಳೋದಿತ್ತೇನು? ಹೇಳೋ ಹಾಗಿದ್ರೆ ಧೈರ್ಯವಾಗಿ ಹೇಳು, ಹೇಳಮ್ಮ. ಏನೂ ಇಲ್ಲ ಅಪ್ಪ. ಸರಿ, ನೀವು ಮಲ್ಕೊಳ್ಳಿ. ಸರಿ, ಹೋಗ್ಬಿಟ್ಟ ಮಲ್ಕೋತಾಯಿ, ಹೋಗು. ಜನನ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ತೀನಿ ಅಂತ ಅವ್ರ ತಂದೆ ಕಡ್ಡಿ ತುಂಡು ಮಾಡ್ದಂಗೆ ಹೇಳಿದ್ದಾರೆ. ಆದರೆ ಮಾಮ್, ಜನನಿ ತಂದೆ ಮನ್ಸು ಗೆದ್ದೆ ಮದುವೆ ಆಗೋ ಅಂತ ಹೇಳ್ತಿದ್ದಾರೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ವಲ್ಲ. ದಿನ ನಾವೇ ಕೇರ್ಫುಲ್ ಆಗಿ ಹ್ಯಾಂಡಲ್ ಮಾಡಬೇಕು ಶ್ರೀತು. ಆ ಹುಡುಗ ಯಾರು, ಜನನಿಯವ್ರ ತಂದೆ ಯಾರ ಜೊತೆ ಮಾತಾಡ್ತಾ ಇರ್ತಾರೆ ಅನ್ನೋದನ್ನ ತಿಳ್ಕೋಬೇಕು. ಓಕೆ ಬ್ರೋ. ಪ್ರೀತು, ಡೋಂಟ್ ವರಿ, ಚೇರ್ ಅಪ್ಸೆಟ್ ಆಗ್ಬೇಡ. ಹೇಗಾದರೂ ಮಾಡಿ ಈ ಸಂಬಂಧನೂ ಮುರಿಯೋಣ. ಯಾವುದೇ ಕಾರಣಕ್ಕೂ ಅಪ್ಪ ಅಮ್ಮಂಗಂತೂ ಈ ವಿಷಯ ತಿಳಿಬಾರ್ದು. ಅವ್ರು ನೆಮ್ಮದಿಯಾಗಿರ್ಲಿ. ನಿಮ್ಗೇನೇ ತೊಂದರೆ ಆಗ್ಲಿ, ಏನೇ ಸಹಾಯ ಬೇಕಾದ್ರೂ ನಮ್ಮಿಬ್ರನ್ನ ಕೇಳಿ. ನಾವಿಬ್ರು ನಿಮ್ ಸಹಾಯಕ್ಕಿದ್ದೀವಿ. ಆಯ್ತಾ? ಆಯ್ತಾ? ಯಾಕೆ ಚಿಕ್ಕ ಯಜಮಾನ್ರೆ, ಯಾಕೆ ಹಾಗೆ ನೋಡ್ತಾ ಇದ್ದೀರಾ? ಏನಾಯ್ತು? ಪಾರ್ವತಿ, ಒಂದು ವೇಳೆ ಬ್ರೋಗ್ ಮದುವೆ ಆಗಿ ನನಗೆ ಅತ್ತಿಗೆ ಇದ್ದಿದ್ರೆ ನಿನ್ನ ಹಾಗೆ ಬುದ್ಧಿ ಹೇಳ್ತಿದ್ರು ಅನ್ಸುತ್ತೆ. ಏನೋ ಅನ್ಕೋಬೇಡ ಪಾರ್ವತಿ, ಮನ್ಸಿಗಾಗ ಅನ್ನಿಸ್ತು, ಅದಕ್ಕೆ ಹೇಳ್ಬಿಟ್ಟೆ. ಪ್ರೀತು, ಯಾಕೆ ಆ ರೀತಿ ಮಾತಾಡಿದೆ? ಅವ್ಳಿಗೇನು ಅನ್ಕೊಳ್ಳೇನು ಪಾಪ. ನೋಡು, ಬೇಜಾರು ಮಾಡ್ಕೊಂಡು ಹೋದ್ಲು. ಬ್ರೋ, ಅವತ್ತೊಂದಿನ ನೀನ್ ಪಾರ್ವತಿ ಬಗ್ಗೆ ಏನಂತ ಹೇಳ್ದೆ ಹೇಳು? ಯಾಕೆ ಹೇಳಿದೆ ಅಂದರೆ, ನನ್ನ ಮಗ ನಿಶ್ಚಿತಾರ್ಥನ 4 ದಿನದಲ್ಲಿ ಅಲ್ಲ, ಒಂದಿನ ಮುಗಿದೋಯ್ತಲ್ಲ, 3 ದಿನದಲ್ಲಿ ಮುಗಿಸ್ಬೇಕು ಅಂತ ತುದಿ ಕಾಲಲ್ಲಿ ನಿಂತಿದ್ದಾನೆ. ಅದಕ್ಕೆ ಹೇಳಿದೆ. ಆಮೇಲೆ ಈ ವಿಚಾರನ ಯಾರಿಗೆ ಹೇಳೋಕೆ ಹೋಗ್ಬೇಡಿ. ಆಮೇಲೆ ಯಾರಿಗೋ ಗೊತ್ತಾಗಿ ನನ್ನ ತಲೆ ಮೇಲೆ ಬರುತ್ತೆ. ಆಯ್ತಾಯ್ತು, ನಾನು ಮಾಡೋ ವೃತ್ತಿ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಈ ವಿಚಾರನ ನನ್ನ ಹೆಂಡತಿ ಬಿಟ್ಟರೆ ಬೇರೆ ಯಾರಿಗೂ ಹೇಳಲ್ಲ. ಒಳ್ಳೇದು. ಹುಡುಗರ ಫೋಟೋ ಏನಾದರೂ ತಂದಿದ್ದೀರಾ? ಹಾಗಾಗಿ ಫೋಟೋ ನೋಡಬೇಕಾದವನು ನಾನೇ, ಬೇರೆಯವ್ರಿಗೆ ಇದ್ರ ತೊಂದರೆ ಬೇಕಾಗಿಲ್ಲ.
ನಮ್ಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಮುಚ್ಚುಮರಿ ಮಾಡ್ತಾ ಇದೀಯಾ? ಯಾಕೆ ಯಜಮಾನ್ರೆ ಒಂಥರ ಬೇಜಾರಲ್ಲಿದ್ದೀರಾ? ಏನಾಯ್ತು? ಅವ್ರು ಹಾಗಂದಿದ್ರಲ್ಲಿ ಬೇಜಾರಾಗೋದಕ್ಕೆ ಏನಿದೆ ಯಜಮಾನ್ರೆ? ಚಿಕ್ಕ ಯಜಮಾನ್ರು ಅವ್ರಿಗೆ ಅನ್ಸಿದ್ದನ್ನು ಹೇಳಿದ್ದಾರೆ, ಅದ್ರಲ್ಲಿ ನನ್ಗೇನು ಬೇಜಾರಿಲ್ಲ. ನಿಮ್ಗೆ ನಿನ್ಗೇನು ಬೇಜಾರಿಲ್ಲ ಅಂದರೆ ನನಗೂ ಇಲ್ಲ. ಬರೀ ನೀವೇನು ಟೆನ್ಷನ್ ಮಾಡ್ಕೊಂಬೇಡಿ. ಇನ್ನೂ ಬ್ರೋಕರ್ ಅಷ್ಟೇ ತಾನೇ ಬಂದಿರೋದು, ಹುಡುಗ ಯಾರು ಅಂತ ಗೊತ್ತಾಗಿಲ್ವಲ್ಲ. ಮೊದಲು ನಿಮ್ಮ ತಂದೆ ಹುಡುಗನ ಫಿಕ್ಸ್ ಮಾಡಲಿ, ಆಮೇಲೆ ಅವ್ನು ಯಾರು ಅಂತ ತಿಳ್ಕೊಳ್ಳೋಣ. ಪ್ರೀತು, ನಾನಿದ್ದೀನಿ, ಏನಾದರೂ ಮಾಡೇ ಮಾಡ್ತೀನಿ. ಅಮ್ಮನ ಆಸೆ, ನಿಮ್ಮ ಪ್ರೀತಿ ಎರಡೂ ಉಳಿಯುತ್ತೆ. ಎರಡೂ ಉಳಿಯುತ್ತೆ. ಬ್ರೋ, ನನಗೆ ನಿನ್ನ ಮೇಲೆ ಸಂಪೂರ್ಣವಾದ ನಂಬಿಕೆ ಇದೆ. ಆದರೆ ಸ್ವಲ್ಪ ಟೆನ್ಷನ್ ಇರೋದು ಜನನಿ. ಅವಳು ಸ್ವಲ್ಪ ಧೈರ್ಯವಾಗಿರ್ಬೇಕಷ್ಟೆ. ನಿಮ್ಮಿಬ್ಬರಿಗೂ ಒಂದು ಮಾತು ಹೇಳ್ತೀನಿ. ನಿಮ್ಮ ಹಣೆ ಬರದಲ್ಲಿ ನಿಮ್ಮ ಪ್ರೀತಿ ಸಿಗಬೇಕು ಅಂತ ಇದ್ರೆ ಸಿಕ್ಕೇ ಸಿಗುತ್ತೆ. ನಿಮ್ಮಿಬ್ಬರಿಗೂ ನಿಮ್ಮ ಪ್ರೀತಿ ಮೇಲೆ ನಂಬಿಕೆ ಇದೆ ಅಲ್ವಾ? ಇದೆ ಬ್ರೋ. ಜನನಿ, ಎಷ್ಟು ಚೆನ್ನಾಗಿ ಅಡಿಕೆ ಕುಟ್ಟಿದ್ದೀವಿ. ಇದನ್ನ ತಿಂದರೆ ಅದು ಮಜಾನೇ ಬೇರೆ. ಆಹಾ, ರಾತ್ರಿ ಊಟ ಆದಮೇಲೆ ಈ ಎಲೆ ಜೊತೆಲಿ ಈ ಅಡಿಕೆ ಹಾಕೊಂಡು ಕೊಡ್ತೀರಾ? ರುಚಿ ಸಖತ್ತಾಗಿರುತ್ತೆ ಕಲ್ಪನಾ. ಅಷ್ಟೇ ನೋಡಿ. ಮೊದಲು ಯಾರೋ ಬ್ರೋಕರ್ ಅಂದ್ರಲ್ಲ, ಆ ವಿಷಯ ತಿಳ್ಕೊಳ್ಳಿ. ನಾನೇ ಇನ್ನೂ 2 ಎಲೆ ಎಕ್ಸ್ಟ್ರಾ ಕೊಡ್ತೀನಿ, ತಿನ್ನೂರಂತೆ. ಹೌದು, ತಿಳ್ಕೋತೀನಿ. ಹಬ್ಬಾ, ಈ ಗೆಟಪ್ ಹಾಕೊಂಡು ಸುಸ್ತಾಗೋದು. ಸಾಕಪ್ಪ, ಸಾಕು. ತಿಳ್ಕೊಂಡು ಬಂದ್ರೆ ನಮ್ಮೂರ್ ರೈತರಿಗೂ ಸಹಾಯ ಆಗುತ್ತೆ. ಹಾಗೂ ಪಾರ್ವತಿಗೆ ಅದ್ರ ಬಗ್ಗೆ ಆಸಕ್ತಿ ಇದೆ, ಹೋಗಿ ತಿಳ್ಕೊಂಡು ಬರ್ಲಿ. ಅದಕ್ಕೆ ಜೊತೆಲಿ ಪರಮೇಶ್ವರನ್ನು ಜೊತೆ ಮಾಡಿ ಕಳಿಸ್ತಾ ಇದ್ದೀನಿ. ನೀವು ಹೇಳ್ತಿರೋದನ್ನ ನಾನು ನಂಬೋದಾ? ಯಾಕೆ ಅನುಮಾನನ? ಹೇಳದೆ ಅಷ್ಟೇ. ಬುದ್ಧಿ, ನಾವ್ ಈಗ್ಲೇ ಹೋಗಿ ಸಾವಯವ ಕೃಷಿ ಬಗ್ಗೆ ತಿಳ್ಕೊಂಡ್ ಬರ್ತೀವಿ. ಇದರಿಂದ ನಮ್ ಹಳ್ಳಿ ರೈತರಿಗೆ ಒಳ್ಳೇದಾದ್ರೆ ಅಷ್ಟೇ ಸಾಕು. ಹೌದಮ್ಮ, ಹೋಗಮ್ಮ. ಯಜಮಾನ್ರೆ, ಹೋಗಣ್ವಾ? ಸರಿ ಪಾರ್ವತಿ, ಬುದ್ಧಿ, ನಾವು ಹೋಗಿ ಬರ್ತೀವಿ. ಮತ್ತೆ ಅವರಿಬ್ಬರನ್ನ ನಾನು ಕಳಿಸಿದ್ದು ಜನನಿನ ಮದುವೆ ಆಗೋ ಹುಡುಗನ್ನ ನೋಡ್ಕೊಂಬರಕ್ಕೆ.
ನಿರ್ಧಾರ. ಅವ್ರು ಬರೋವರೆಗೂ ಸ್ವಲ್ಪ ಕಾಯೋಣ. ಮಾವ, ನಮ್ಮ ಹುಡುಗಿಗೆ ಹುಡುಗನ್ ನೋಡೋಕ್ಕೆ ನಮ್ಮ ಬ್ರೋ ಕಳಿಸ್ತೀರಾ? ನಮ್ಮ ಬ್ರೋಗ್ ಅಷ್ಟು ಗೊತ್ತಾಗಲ್ವಾ? ನೀವು ಅನ್ಕೊಂಡಂಗೆ ಏನೂ ನಡೆಯಲ್ಲ. ನಿಧಾನ. ನೋ ಮರಿ ಪಾರ್ವತಿ, ನಂಗೆ ಇದರ ಅಭ್ಯಾಸ ಇದೆ. ಪಾರ್ವತಿ, ಅದ್ ಯಾರೋ ರಾಹುಲ್ ಅಂತೆ, ಹೆಸರು ನೋಡಿದ್ರೆ ಫುಲ್ ಮಾಡರ್ನ್ ಆಗಿದೆ, ಆದ್ರೆ ಕೃಷಿ ಮಾಡ್ತಾರಂತೆ. ಕರೆಕ್ಟು ಪಾರ್ವತಿ, ನಾವು ಜನನಿಯವ್ರ ಮನೆಗೆ ಬಂದಿದ್ದ ಹೊಸದ್ರಲ್ಲಿ ನೀನ್ ರೈತರಿಗೆ ಸಾವಯವ ಕೃಷಿ ಮಾಡಿ ಅಂತ ಹೇಳಿದ್ದೆ ಅಲ್ವಾ? ಅದಕ್ಕೆ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಜನನಿಯವ್ರ ತಂದೆ ಯಾವ್ದೋ ವ್ಯಕ್ತಿ ಹತ್ರ ನಮ್ಮನ್ನ ಕಳಿಸ್ತಾ ಇದಾರೆ ಅನ್ಸುತ್ತೆ. ಹೌದು ಯಜಮಾನ್ರೆ, ಆದ್ರೆ ಅದ್ ನಿಮ್ಗೆ ಈಗ ಗೊತ್ತಾಯ್ತಾ? ಹೌದು ಪಾರ್ವತಿ, ಹುಷಾರು, ಬಿದ್ದಿದ್ದೋಗ್ಬಿಟ್ಟಿಯ. ಚಾನಲ್ ಬಂದಿದೆ ಅಂತೆ, ಅದರಲ್ಲಿ 24 ಗಂಟೆ ಹೊಸ ಸಿನಿಮಾ ಹಾಕ್ತಾರಂತೆ. ಅದಕ್ಕೆ ಫ್ರೀ ಆದಾಗ ಹೊಸ ಪಿಕ್ಚರ್ ಫ್ರೀಯಾಗಿ ನೋಡೋಣ ಅಂತ. ಕಲ್ಪನಾ ಅವ್ರೆ, ತಗೊಳ್ಳಿ, ನೀವು ಹೋಗಿ ಕೂತ್ಕೊಳ್ಳಿ, ನಾನ್ ಕನೆಕ್ಷನ್ ಕೊಟ್ಟು ಬರ್ತೀನಿ. ಇಬ್ರು ಸೇರಿ ಕೂತ್ಕೊಂಡು ಜಿ ಪಿಕ್ಚರ್ ನೋಡೋಣ. ಹೆಂಗೆ? ಜಿ ಪಿಕ್ಚರ್, ಇಟ್ಟು ದಿನದ ಫೀಲಿಂಗ್. ಎಂಜಾಯ್ ಜಿ ಪಿಕ್ಚರ್. ಯಾವತ್ತೂ ಬಿಡೋದಕ್ಕೆ ಬಿಡಲ್ಲ ಯಜಮಾನ್ರೆ. ಸರಿ, ಹೊರಡೋಣ. ನೀವು ಮುಂದೆ ಹೋಗಿ. ಥ್ಯಾಂಕ್ಸ್ ಪಾರ್ವತಿ. ನಿನಗೆ ಯಾಕದಲ್ಲ? ಮೊದ್ಲು ಅವ್ರು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು. ಓಹೋ, ನೀವ್ ಮಾತಾಡ್ತಿರೋ ದಾಟಿ ನೋಡಿದ್ರೆ ನನ್ಕಿಂತ ಸಿಕ್ಕಾಪಟ್ಟೆ ಮಾತಾಡೋಂಗಿದೆ. ಪಾರ್ವತಿ, ಐ ಥಿಂಕ್ ಹೀಸ್ ರೈಟ್. ಏನ್ ರೈಟು? ಏಯ್, ನನ್ ದಾಟಿಲ್ ಕೇಳಿದ್ರೆ ಸರಿ ಇರಲ್ಲ ಅಷ್ಟೇ. ಆಮೇಲೆ ಏನಾಗ್ಬಿಡುತ್ತೆ? ಬಂದೇ ಇರು. ಪಾರ್ವತಿ, ನಮ್ ಕೆಲ್ಸ ಆಗ್ಬೇಕು, ಸಮಾಧಾನವಾಗಿರೋ, ನಾನು ಸ್ಮೂತ್ ಆಗಿ ಹ್ಯಾಂಡಲ್ ಮಾಡ್ತೀನಿ. ಅಣ್ಣ, ನಿಮ್ಗೆ ರಾಹುಲ್ ಅನ್ನೋರು ಗೊತ್ತಾ? ಗೊತ್ತು. ಅವ್ರು ಎಲ್ಲಿದ್ದಾರೆ ಅಂತ ಹೇಳಕ್ಕೆ ಏನ್ ಮಾಡ್ಬೇಕು? ನಾನು ಹೇಳ್ತೀನಿ, ಬನ್ನಿ. ನಮ್ಮಪ್ಪ ಅಲ್ಲಿ ಭಾವನ ಹತ್ರ ಸುಳ್ಳು ಹೇಳಿ ನನಗೆ ಅಂತ ನೋಡಿರೋ ಹುಡುಗನ ಹತ್ರ ಮಾತಾಡೋದಕ್ಕೆ ಕಳ್ಸಿದ್ದಾರೆ. ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ನಾನಿದ್ರೆ ನಿನಗೆ ಹುಡುಗಾಟನ? ಇಂಥ ಸೀರಿಯಸ್ ಟೈಮಲ್ಲೂ ನಗ್ತಿದ್ಯಲ್ಲ, ನಿನ್ಗಿನ್ ಸ್ವಲ್ಪ ಕಾಮನ್ ಸೆನ್ಸ್ ಇಲ್ವಾ? ಇಲ್ಲ, ನೀನು ಕೋಪದಲ್ಲೂ ಸಖತ್ತ ಕಾಣಿಸ್ತಾ ಚಿನ್ನ. ಚಿನ್ನನ ಈ ತಗಡು ಮಾಡ್ತೀನಿ. ಕಣೇನ ನನ್ನನ್ನ ನಿನ್ ಮೆಂಟ್ಲ ಚಿನ್ನ ಅಂದ್ರೂ ಬೈತ್ಯಾ, ಕಣೆ ಅಂದ್ರೂ ಬೈತ್ಯಾ, ಇನ್ನೇನ್ ಕರಿಬೇಕು ನಿನ್ನ? ಜನನಿ, ನೀನಿಲ್ದೆ ಒಂದು ಕ್ಷಣ ಕೂಡ ನಾನು ಇರಲ್ಲ. ನಿನ್ನ ಬಿಟ್ಟು ಬದುಕೋ ಶಕ್ತಿ ನನಗಿಲ್ಲ. ನಿಜವಾಗ್ಲು? ನಿನ್ ಮೇಲೆ ಆಣೆ. ಮತ್ ಯಾಕೆ ನೀನು ಈ ವಿಷಯನ ಸೀರಿಯಸ್ ಆಗಿ ತಗೊಂಡಿಲ್ಲ? ನೋಡು, ನೀನ್ ಟೆನ್ಷನ್ ಇದ್ದು ನಾನು ಟೆನ್ಷನ್ ಇದ್ರೆ ನನ್ಗೆ ಯಾರು ಸಮಾಧಾನ ಮಾಡ್ತಾರೆ? ಸಾರಿ ಪ್ರೀತು, ಐ ಲವ್ ಯು ಸೋ ಮಚ್. ಯಾವುದೇ ಕಾರಣಕ್ಕೂ ಸುಳ್ಳು
ಯಾಕೆ ಅಂದರೆ ನನ್ನ ಫೋನ್ ಮನೇಲಿದೆ, ನಾನು ತಗೊಂಡೇ ಬಂದಿಲ್ಲ ಪ್ರೀತು. ಮತ್ತೆ ನೀನು ಹೇಗೆ ಮಾತಾಡ್ತಿದ್ಯಾ? ಹೀಗೆ ದೊಡ್ಡ ಯಜಮಾನ್ರು ಫೋನ್ ಮನೇಲೇ ಬಿಟ್ಟು ಹೋಗಿದ್ದಾರೆ. ನಾವಿಲ್ಲಿ ಟೆನ್ಷನ್ ಅಲ್ಲಿದ್ರೆ ನಿಮಗೆ ತಮಾಷೆನಾ? ಸಾರಿ ಜನನಿ ಅಮ್ಮವ್ರೆ. ಯಾಕೋ ನನ್ನ ಮನಸ್ಸಿಗೆ ಭಾವ ಆ ಹುಡುಗನ ಒಪ್ಕೊಳ್ತಾರೆ ಅಂತ ಅನಿಸ್ತಿದೆ ಪ್ರೀತು. ಫಾರಿನಲ್ಲಿ ಆರಾಮಾಗಿ ಸೆಟ್ಲ್ ಆಗಿದ್ದೆ, ಕೈ ತುಂಬ ದುಡ್ಡು. ಬ್ಯುಸಿ ಕೆಲಸದ ಮಧ್ಯ ನಮ್ಮ ದೇಶ, ನಮ್ಮ ಊರು, ನಮ್ಮ ಜನ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಅಪ್ಪ ಅಮ್ಮನ್ನೇ ಮರ್ತ್ಬಿಟ್ಟಿದ್ದೆ. ಫೋನ್ ಮಾಡಿಬಿಟ್ಟು ಇಲ್ಲೇ ಬಂದು ನಮ್ಮ ಜೊತೆ ಇದ್ಬಿಡು, ನಮಗೂ ವಯಸ್ಸಾಯಿತು, ನೋಡ್ಕೊಳಕ್ಕೆ ಯಾರೂ ಇಲ್ಲ ಅಂತ ಹೇಳ್ತಾಯಿದ್ರು. ಆದರೆ ನಾನು ಮಾತ್ರ ವಾಪಸ್ ಬರೋಕ್ಕೆ ರೆಡಿಯಾಗಿರಲಿಲ್ಲ. ಅಕೌಂಟಲ್ಲಿ ಕೇಳಿದ್ಕಿಂತ ಸ್ವಲ್ಪ ಜಾಸ್ತಿನೇ ದುಡ್ಡು ಹಾಕ್ಬಿಟ್ಟು ಸುಮ್ಮನಾಗ್ಬಿಡ್ತಾ ಇದ್ದೆ. ಆದರೆ ಒಂದು ದಿವಸ ಅವರಿಬ್ಬರು ನನ್ನ ಬಿಟ್ಟು ದೂರ ಹೊರಟೋದ್ರು. ಭೂಮಿ ತಾಯಿಗೆ ಪೆಸ್ಟಿಸೈಡ್ಸ್ ಹೊಡೆಯೋದನ್ನು ಮೊದಲು ನಿಲ್ಲಿಸ್ಬೇಕು, ಅದರಿಂದನೇ ಈ ಮಣ್ಣು ಹಾಳಾಗ್ತಾ ಇರೋದು. ಫಾರ್ ಎಕ್ಸಾಂಪಲ್, ನಮ್ಮ ರಸ್ತೆ ಸೈಡಲ್ಲಿರೋ ಮರಗಳಿಗೆ ಯಾರೂ ಗೊಬ್ಬರ ಹಾಕಿರಲ್ಲ, ಆದರೂ ಎಷ್ಟು ಎತ್ತರಕ್ಕೆ ಬೆಳೆದಿರುತ್ತೆ. ಅದು ನಮ್ಮ ಮಣ್ಣಲ್ಲಿರೋ ಪವರ್. ಹೌದು, ನೀವ್ ಹೇಳ್ತಿರೋದ್ ನಿಜಾನೇ. ಮುಖ್ಯವಾಗಿ ನಮ್ಮ ರೈತರಿಗೆ ಇನ್ಫಾರ್ಮೇಶನ್ ಕೊರತೆ ಇದೆ. ಅದ್ರ ಬಗ್ಗೆ ಗಮನ ಹರಿಸಿ ಅವನಿಗೆಲ್ಲ ತಿಳಿಯೋ ಹಾಗೆ ಮಾಡಬೇಕು. ಯಾವಾಗ ನಮ್ಮ ರೈತ ಬ್ಯಾಂಕಲ್ಲಿ ಯಾವುದೇ ಸಾಲ ಮತ್ತು ಸಬ್ಸಿಡಿ ಇಲ್ದಲೆ ಬೆಳೆ ಬೆಳೆದು ಅದರಿಂದ ಲಾಭ ತೆಗಿತಾನೋ, ಆವಾಗ ನಮ್ಮ ದೇಶ ಉದ್ಧಾರ ಆಗೋದು ಹಾಗೂ ದೇಶ ಬೆಳೆಯೋದು. ನಾನೇನು ತಿಂದಿಲ್ಲ ಅಂತ ನೀನು ತಿಂದಿಲ್ಲ ಅಲ್ವಾ? ಆಹಾ, ನಿಮ್ಮಿಬ್ರು ನೋಡ್ತಿದ್ರೆ ನನ್ ದೃಷ್ಟಿನೇ ಬೀಳುತ್ತೆ. ನೀವಿಬ್ರು 100 ಕಾಲ ಇದೇ ತರ ಚೆನ್ನಾಗಿರಿ ಚಿಕ್ಕ ಯಜಮಾನ್ರೆ. ಮೊದಲು ದೃಷ್ಟಿ ತೆಗಿತೀನಿ ರೀ. ತಿನ್ಸಿ ತಿನ್ಸಿ. ಹಾ, ಸರಿ ಪುರೋಹಿತ್ರೆ, ಎಲ್ಲ ವ್ಯವಸ್ಥೆ ಮಾಡ್ತೀನಿ. ಏನಪ್ಪ ಇಷ್ಟು ಸಾಮಗ್ರಿ ಪಟ್ಟಿ ಬರ್ಸಿದೀಯಾ? ನನ್ನ ಮಗಳ ನಿಶ್ಚಿತಾರ್ಥಕ್ಕೆ. ಹುಡುಗ ಒಳ್ಳೆಯವನು, ನಿಮ್ಗೆ ಇಷ್ಟ ಆಗಿರ್ಬೇಕಲ್ಲ? ನಮಗಂತೂ ತುಂಬ ಇಷ್ಟ ಆದರು ಅಲ್ವಾ ಪಾರ್ವತಿ? ಹೌದು ಬುದ್ಧಿ. ಹುಡುಗ ನಿಮ್ಗೆ ಇಷ್ಟ ಆಗಿದ್ದಾನೆ ಅಂದಮೇಲೆ ನಮಗೂ ಓಕೆನೆ. ಒಪ್ಗೆನಾ? ಏನು ಹೇಳ್ತಾ ಇದ್ದೀರಾ ಬುದ್ಧಿ? ನಮಗೇನು ಅರ್ಥ ಆಗ್ತಾ ಇಲ್ಲ. ನೀವೀಗ ನೋಡ್ಕೊಂಡು ಬಂದು ಹೊಗಳ್ತಾ ಇರೋ ಹುಡುಗನೇ ನಮ್ಮ ಜನನಿ. ನಮ್ಮ ಇಟ್ಟಿದ್ದೆ. ಅಂತೂ ಜನನಿ ತಂದೆಯಾಗಿ ನಾನ್ ಮಾಡಬೇಕಾಗಿರೋ ಕೆಲಸನ ನೀವಿಬ್ರು ಮಾಡಿದ್ವಿ. ನಂಗೆ ತುಂಬಾ ಸಂತೋಷ ಆಯ್ತು, ತುಂಬಾ ಸಂತೋಷ ಆಯ್ತು.
ಹುಡುಗ ನಮ್ಗೆ ಒಪ್ಪಿಗೆ ಅಂತ ಅವ್ರ ಮನೆಯವ್ರಿಗೆ ತಿಳಿಸ್ಬಿಡಿ. 2 ದಿನದಲ್ಲಿ ನಿಶ್ಚಿತಾರ್ಥ. ಎಲ್ಲ ಸಿದ್ಧತೆಗಳು ಮಾಡ್ಕೊಳ್ಳೋಕೆ ಹೇಳಿ. ಸರಿ ವೀರಣ್ಣ. ಅಣ್ಣ ಅಣ್ಣ ಅಂತ ಅವ್ರ ಮಾತನ್ನ ಕೇಳ್ಕೊಂಡು ಕೂತ್ಯ. ಕೊನೆಗೆ ಕುತ್ತಿಗೆ ಬರೋವರೆಗೂ ತಲೆನೇ ಕೆಡಿಸ್ಕೊಳ್ಳಲ್ಲ. ಆಮೇಲೆ ಅಯ್ಯೋ ಹೀಗಾಗೋಯ್ತಲ್ಲ ಅಂತ ಅತ್ತೆಗೆ ಫೋನ್ ಮಾಡ್ತೀರಾ. ಪಾಪ ಅವ್ರ ತಾನೇ ಏನ್ ಮಾಡ್ತಾರೆ. ಈಗಾಗ್ಲೇ ಅಪ್ಪನಿಂದ ಅವರು ಸಾಕಷ್ಟು ನೋವು ಅವಮಾನಗಳನ್ನ ಅನುಭವಿಸಿದ್ದಾರೆ. ಇನ್ನು ಅವ್ರಿಗೆ ನೋವು ಕೊಡ್ಬೇಕಾ? ಒಂದ್ ವೇಳೆ ಅಪ್ಪ ನೋಡಿರೋ ಹುಡ್ಗನ್ ಜೊತೆನೆ ನಿಶ್ಚಿತಾರ್ಥ ಮಾಡ್ಕೋಬೇಕಾಗಿರೋ ಪರಿಸ್ಥಿತಿ ಬಂದ್ರೆ ಅದಕ್ಕೆ ನಿಮ್ಮ ಅಣ್ಣನೇ ಕಾರಣ. ಈ ಸಡಗರ ಸಂಭ್ರಮ ನೋಡೋದಕ್ಕೆ ನೀನಿಲ್ವಲ್ಲ ಅನ್ನೋ ಒಂದೇ ಒಂದು ಕೊರತೆ ನನಗೆ. ಆದರೂ ಏನೂ ಚಿಂತೆ ಇಲ್ಲ. ಇಲ್ಲಿ ನಡೀತಾ ಇರೋ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನೀನಿದ್ಯಾ. ನಿನ್ನ ಆಶೀರ್ವಾದ ಇಲ್ಲದೆ ಹೋಗಿದ್ರೆ ಈ ಹಂತಕ್ಕೆ ಬರ್ತಾ ಇರಲಿಲ್ಲ. ಇದೆಲ್ಲಿಗೆ ಮುಗಿಯಲ್ಲ ಲಕ್ಷ್ಮಿ. ನನ್ನ ಮಗಳು ಮದುವೆ ಆಗಿ ಗಂಡನ ಮನೆ ಸೇರ್ಕೊಳ್ಳೋವರೆಗೂ ಅವಳಿಗೆ ನೀನು ನೆರಳಾಗಿರಬೇಕು. ಅವಳಿಗೆ ರಕ್ಷಣೆ ಕೊಡ್ತಾ ಇರಬೇಕು. ನೀವಿಬ್ಬರಿಗೂ ನನ್ನ ಮೇಲೆ ಕೋಪ ಬಂದಿದೆ ಅಂತ. ಆದ್ರೆ ಆ ಹುಡುಗನ್ನೇ ಜನನಿಗೆ ನೋಡಿರೋದು ಅಂತ ನನಗೆ ಗೊತ್ತಿರಲಿಲ್ಲ. ಐ ಆಮ್ ಸಾರಿ ಪ್ರೀತು. ನೀವಿಬ್ರು ಇದೇ ರೀತಿ ಇದ್ರೆ ನಮಗೂ ಬೇಜಾರಾಗುತ್ತೆ. ದಯವಿಟ್ಟು ಮಾತಾಡಿ. ಸಾರಿ ಪ್ರೀತು. ಇದ್ಕೊಂಡು ಈ ಕಾರ್ಯ ಕೆಡಿಸ್ಬೇಕು ಅಂತ ತಾವೇನಾದ್ರೂ ಹೊಂಚಾಕ್ತಾ ಇದ್ದೀರೋ ಏನಪ್ಪ? ನಾನು ಯಾಕೆ ಹಾಗೆ ಮಾಡಲಿ? ಅದರಿಂದ ನನ್ಗೇನು ಲಾಭ? ಜನನಿ ಹಣೆ ಬರದಲ್ಲಿ ಯಾವ ಹುಡುಗ ಅಂತ ಬರ್ದಿದ್ಯೋ ಅವನ್ ತಾನೇ ಸಿಗೋದು. ಅದನ್ನ ಯಾರಿಂದ ತಪ್ಪಿಸೋಕೆ ಸಾಧ್ಯ? ನೋಡೋಣ. ಕಾಲಾಯ ತಸ್ಮೈ ನಮಃ. ಕಾಲಾಯ ತಸ್ಮೈ ನಮಃ. ನೋಡೋಣ. ನೋಡಿ, ನೋಟ ನಿಮ್ದು, ಆಟ ನಂದು. ಜನನಿ ತುಂಬಾ ಎಮೋಷನಲ್ ಆಗಿ ಮಾತಾಡ್ತಾ ಇದ್ದಾಳೆ. ನೀನಾದ್ರೂ ನಮ್ದೇನು ತಪ್ಪಿಲ್ಲ ಅಂತ ಅವಳಿಗೆ ಹೇಳೋ. ಚಿಕ್ಕ ಯಜಮಾನ್ರೆ, ನಿಮ್ಮ ಅಣ್ಣನ ಮೇಲೆ ನಿಮಗ್ ನಂಬಿಕೆ ಇಲ್ವಾ? ಅಲ್ಲ, ನೀವು ಯಾಕೆ ಜನನಿಯವ್ರ ತರ ಆಡ್ತಾ ಇದ್ದೀರಾ? ಅವ್ರು ಮಾತಾಡಿದ ತಪ್ಪಲ್ವಾ? ಅವಳು ಮಾತಾಡಿದ ತಪ್ಪಲ್ಲ, ಮಾತಾಡಿದ ಸರಿಯಾಗಿ. ಯಜಮಾನ್ರೆ, ಸಮಾಧಾನ ಮಾಡ್ಕೊಳ್ಳಿ. ನನ್ನ ತಮ್ಮನೇ ನನ್ನ ಬಗ್ಗೆ ತಪ್ಪು ತಿಳ್ಕೊಳಗಾಯ್ತಲ್ಲ ಪಾರ್ವತಿ. ನನ್ನ ಮಾತಿನ ಮೇಲೆ ಅವ್ರಿಗೆ ನಂಬಿಕೆನೇ ಇಲ್ಲ. ಯಾಕೆ ಪಾರ್ವತಿ ಅವನು ಹೀಗೆ ಮಾಡ್ತಾ ಇದ್ದಾನೆ? ಅವನು ಈ ತರ ನಡ್ಕೊಂಡವನೇ ಅಲ್ಲ. ಆದ್ರೆ ಇವತ್ತು ಅಪ್ಪ ಅಮ್ಮನ ಹತ್ರ ಹೇಳಕ್ಕಾಗ್ದಿರೋ ಎಷ್ಟೋ ವಿಚಾರಗಳನ್ನ ನಾನು ಅವನ ಹತ್ರ ಶೇರ್ ಮಾಡಿದ್ದೀನಿ. ಅವನು ಕೂಡ ಹಾಗೆ ಇದ್ದ. ನಮ್ಮಿಬ್ರು ಮಧ್ಯೆ ಅಷ್ಟು ಅನ್ಯೂನ್ಯತೆ ಇತ್ತು. ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡಿದ್ದು ನನ್ನ ಮೇಲೆ ಅವನು ಇವತ್ತು ಅನುಮಾನ ಪಡ್ತಾ ಇದ್ದಾನಲ್ಲ ಪಾರ್ವತಿ. ಅಂತ ಪಾಪ ನನ್ಗೆ ಏನ್ ಮಾಡಿದ್ದೆ ಪಾರ್ವತಿ?
ಹೋಮ್ವರ್ಕ್ ಮಾಡಿಲ್ಲ ಅಂತ ನಾನು ಸ್ಕೂಲಿಗೆ ಹೋಗಲ್ಲ ಅಂತ ಪ್ರೀತು ಹಠ ಮಾಡ್ತಾ ಇದ್ದ. ಆಗ ನಾನೇ ಅವನಿಗೆ ಹೋಮ್ವರ್ಕ್ ಮಾಡಿಕೊಟ್ಟಿದ್ದೆ. ಆದರೆ ಅದು ಹೇಗೋ ಟೀಚರಿಗೆ ಗೊತ್ತಾಗಿ ಅವನಿಗೆ ಹೊಡಿವಾಗ ನಾನು ಓಡೋಗಿ ಅವ್ರ ಕಾಲು ಹಿಡ್ಕೊಂಡು, ನೀವು ಏನೇ ಶಿಕ್ಷೆ ಕೊಡೋದಿದ್ರು ನನಗೆ ಕೊಡಿ, ನನ್ನ ತಮ್ಮಂಗೆ ಹೊಡಿಬೇಡಿ ಅಂತ ಕೇಳ್ಕೊಂಡಿದ್ದೆ. ಅದನ್ನ ನೋಡಿ ಟೀಚರು, ಅಣ್ಣ ತಮ್ಮ ಅಂದ್ರೆ ನಿಮ್ ತರ ಇರ್ಬೇಕು, ಒಳ್ಳೆ ರಾಮ ಲಕ್ಷ್ಮಣನ್ ತರ ಇದ್ದೀರಾ ಅಂತ ಹೊಗಳಿದ್ರು. ಅಷ್ಟಿಷ್ಟ ಪಾರ್ವತಿ ನನಗೆ ನನ್ನ ತಮ್ಮ ಅಂದ್ರೆ. ಯೋಚನೆ ಮಾಡಬೇಡಿ, ಇವತ್ತಲ್ಲ ನಾಳೆ ಚಿಕ್ಕ ಯಜಮಾನ್ರಿಗೆ ಸತ್ಯ ಏನು ಅಂತ ಗೊತ್ತಾಗೇ ಆಗುತ್ತೆ. ಪ್ರೀತು ನನ್ನ ಹತ್ರ ಮತ್ತೆ ಬರ್ತಾನೆ, ನನ್ನ ಜೊತೆ ಮಾತಾಡ್ತಾನೆ ಅಂತೀಯ? ಆ ನಂಬಿಕೆ ನನಗಿದೆ. ಮಗು ತರ ಮನ್ಸಿರೋ ನಿಮ್ಮನ್ನ ಯಾರು ದೂರ ಮಾಡ್ಕೊಳ್ಳೋದಕ್ಕೆ ಇಷ್ಟ ಪಡಲ್ಲ ಯಜಮಾನ್ರೆ. ಅಂತದ್ರಲ್ಲಿ ನಿಮ್ ತಮ್ಮ ನಿಮ್ಮಿಂದ ದೂರ ಆಗ್ತಾರ ಹೇಳಿ? ಯಾವತ್ತಿದ್ರು ನೀವಿಬ್ರು ರಾಮ ಲಕ್ಷ್ಮಣನೇ. ಚೆನ್ನಾಗಿದ್ದೀವಿ. ನಾಳೆ ನನ್ನ ಮಗಳ ನಿಶ್ಚಿತಾರ್ಥ ಇದೆ. ಹೌದು, ನಿಮ್ಮ ತಂಗಿ ಗಂಡ, ತಮ್ಮನ ಹೆಂಡತಿ ಎಲ್ಲರೂ ಒಟ್ಟಿಗೆ ಮನೆಗೆ ಬಂದು ಮಗುವಿನ ಆಶೀರ್ವಾದ ಮಾಡ್ಬಿಟ್ಟು ಹೋಗಿ. ಬೋರಣ್ಣ, ಸಂತೋಷದ ವಿಷಯ ಕಣ್ರಿ, ಮಗಳ ನಿಶ್ಚಿತಾರ್ಥ ನಡೀತಾ ಇದೆ ರೀ. ಹೌದಪ್ಪ, ತುಂಬಾ ಒಳ್ಳೆ ಸಂಬಂಧ. ದಯವಿಟ್ಟೆಲ್ಲ ಬರಬೇಕು. ನಾನು ಅಲ್ಲಿ ಬಂದು ಎಲ್ಲರನ್ನೂ ಕರೆಯಕ್ ಆಗ್ತಿಲ್ಲ, ನೀವೇ ನಿಂತು ಅಕ್ಕಪಕ್ಕದ ಮನೆಯವರೆಲ್ಲ ಕರ್ಕೊಂಡ್ ಬಂದ್ಬಿಡಿ. ಸಾಕು, ಈ ಸೀರೆನೂ ಸಾಕು, ಇದ್ರ ಸಮಸ್ಯೆನೂ ಸಾಕು. ಅಮ್ಮ ಅಲ್ಲ, ನಮ್ ದೊಡ್ಡ ಯಜಮಾನ್ರು ಚಿಕ್ಕ ಯಜಮಾನ್ರು ರಾಮ ಲಕ್ಷ್ಮಣನ್ ತರ ಇದ್ರು. ಇವತ್ತು ಮಾತಾಡದೆ ಇರೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ. ಯಾಕಪ್ಪ ದೇವ್ರೆ ಈ ತರ ಪರೀಕ್ಷೆ ಮಾಡ್ತಿದ್ಯಾ? ದೊಡ್ಡ ಯಜಮಾನ್ರು ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಚಿಕ್ಕ ಯಜಮಾನ್ರು ನೋಡಿದ್ರೆ ಅಯ್ಯೋ ಅನ್ನಿಸ್ತಿದೆ. ಇದ್ರಲ್ಲಿ ಯಾರು ತಪ್ಪು ಅಂತ ಯಾರು ಹೇಳಕ್ಕಾಗಲ್ಲ. ಟೈಮು ಏನು ಮಾಡಕ್ಕಾಗಲ್ಲ. ಅಪ್ಪ ಮಾದೇಶ್ವರ, ಇದಕ್ಕೆಲ್ಲ ನೀನೇ ಸರಿಯಾಗಿ ಉತ್ತರ ಕೊಡ್ಬೇಕು. ಹೆಂಗಾದ್ರೂ ಮಾಡಿ ಇವ್ರಿಬ್ರನ್ನ ಒಂದ್ ಮಾಡ್ಬಿಡು ದೇವ್ರೆ. ಏನು ಯೋಚನೆ ಮಾಡ್ತಾ ಇದೀಯಾ ರಘು? ವೀರಣ್ಣನ ಮನೇಲಿ ಏನ್ ನಡೀತಾ ಇದೆಯೋ ಏನೋ. ನಮ್ಮ ಮಕ್ಕಳು ಒಂದು ಫೋನು ಮಾಡಿಲ್ಲ. ಅದಕ್ಕೇನಂತೆ, ನೀನೇ ಆದಿತ್ಯನಿಗೆ ಫೋನ್ ಮಾಡು. ಮಾಡಿದ್ದೆ ರಘು, ಆದಿ ಫೋನ್ ನಾಟ್ ರೀಚಬಲ್ ಬರ್ತಾ ಇದೆ. ಸರಿ, ತಲೆ ಕೆಡ್ಸ್ಕೋಬೇಡ, ಅಂಥದ್ದೇನು ಆಗಿರಲ್ಲ. ಫ್ರೀ ಆದಾಗ ಅವನೇ ಫೋನ್ ಮಾಡ್ತಾನೆ. ದಾಡಿ, ಊಟ ಮಾಡೋಣ. ನೀವು ಮಾಡಿ ರಘು, ನನಗೆ ಹಸಿವಿಲ್ಲ. ಯಾಕಿಲ್ಲ ಹೀಗೆ ಹೇಳ್ತಾ ಇದೀಯಾ? ನೀನ್ ಬಿಟ್ಟು ನಾನು ಯಾವತ್ತು ಊಟ ಮಾಡಿದ್ದೀನಿ? ಒಂಥರ ಇದೆಯಾ ರಘು? ನನ್ಗೆ ಯಾಕೋ ಆದಿನ ನೋಡ್ಬೇಕು ಅನ್ನಿಸ್ತಾ ಇದೆ, ಅವನ ಹತ್ರ ಮಾತಾಡ್ಬೇಕು ಅನ್ನಿಸ್ತಾ ಇದೆ. ನನ್ನ ಮನ್ಸು ಹೇಳ್ತಾ ಇದೆ ಆದಿ ಏನೋ ಸಮಸ್ಯೆಗೆ ಸಿಕ್ಕಾಕೊಂಡಿದ್ದಾನೆ ಅಂತ. ಅಖಿಲ, ನೀನು ಆದಿತ್ಯನ ಜೊತೆ ಮಾತಾಡಿಲ್ಲ ಅಂತ ನಿನ್ಗೆ ಹೀಗೆ ಅನಿಸ್ತಾ ಇದೆ ಅಷ್ಟೇ. ಒಂದ್ ವೇಳೆ ಏನಾದ್ರೂ ಸಮಸ್ಯೆ ಆಗಿದ್ರೆ ಇಷ್ಟೊತ್ತಿಗೆ ಅವ್ನು ಫೋನ್ ಮಾಡ್ತಿದ್ನಲ್ವಾ? ಈ ತಾಯಿ ಹೃದಯ ಸುಳ್ಳು ಹೇಳಲ್ಲ ನನಗೂ. ನನ್ನ ಆದಿ ಏನೋ ಒಂದು ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಆದಿ, ಹೌದು ತಾತ, ನೀವು ಹೇಳಿದ ನಿಜ. ಅವ ಯಾವತ್ತೂ ತಪ್ಪು ಮಾಡೋನೇ ಅಲ್ಲ.
ನಾನೇ ಅವನ ತಪ್ಪಾರ್ಥ ಮಾಡ್ಕೊಂಡು ಸುಮ್ಮನೆ ಅವನ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ. ನೀನು ಮಾಡಿದ ತಪ್ಪು ನಿನಗೆ ಅರಿವು ಆಗಿದ್ದೆಲ್ಲ ಅದು ಸಾಕು. ಆದರೆ ನಾಳೆ ನೀನು ಏನು ಮಾಡ್ತೀಯ ಅನ್ನೋದೇ ಪ್ರಶ್ನೆ. ಗೊತ್ತಾಗ್ತಿಲ್ಲ ತಾತ, ಎಲ್ಲ ಬಾಗ್ಲು ಮುಚ್ಚಿದೆ. ಬಾಗಿಲು ಮುಚ್ಚಿದೆ ಅಂತ ಸುಮ್ಮನೆ ಕೂತ್ಕೊಂಡ್ರೆ ಅನ್ಕೊಂಡಿರೋ ಕೆಲಸ ಮಾಡೋಕ್ಕಾಗಲ್ಲಪ್ಪ. ಕಿಟಕಿಯಿಂದ ನುಗ್ಗಕ್ಕೆ ಪ್ರಯತ್ನ ಮಾಡಬೇಕು. ಅದು ಆಗ್ಲಿಲ್ವಾ, ಗೋಡೆನ ಹೊಡೆದು ನುಗ್ಗಬೇಕು. ಈಗ ನಾನು ಏನು ಮಾಡಲಿ ತಾತ? ನಾನು ಹೇಳ್ದಂಗೆ ಮಾಡ್ತೀಯ. ಈಗ ನೀನು ಧೈರ್ಯ ಮಾಡಲಿಲ್ಲ ಅಂದರೆ ಜನನಿ ನಿನ್ನ ಕೈ ತಪ್ಪಿಸ್ತಾಳೆ. ಇಲ್ಲ ತಾತ, ನನಗೆ ನನ್ನ ಜನನಿ ಬೇಕು. ನಾನು ಜನನಿನ ಪ್ರೀತಿ ಮಾಡೋ ವಿಷಯನ ಹೇಳ್ತೀನಿ. ಒಳ್ಳೇದಾಗ್ಲಿ. ಒಳ್ಳೆ ಕಾರ್ಯಕ್ಕೆ ತಡ ಮಾಡಬಾರ್ದು. ಈಗಲೇ ಹೋಗೋ. ಸರಿ ತಾತ. ಯಾಕಪ್ಪ, ಏನಾಯ್ತು? ಯಾಕೆ ಹೇಳ್ತಾ ಇದೆಯಾ? ಮೋದಿ, ನಾನು ನಿಮ್ಮ ಮಗಳನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದೀನಿ ಮೋದಿ. ಯಾಕಪ್ಪ ಅಳ್ತಾ ಇದೆಯಾ? ಏನಾಯ್ತು? ನಾನು ಸೋತ್ಬಿಟ್ಟೆ ಅಮ್ಮ, ನಾನು ಸೋತ್ಬಿಟ್ಟೆ. ಅದೇ ಯಾವ ವಿಷಯದ ಬಗ್ಗೆ ಮಾತಾಡ್ತಿದೀಯಾ? ಪ್ರೀತು ಜನರನ್ನ ಒಂದು ಮಾಡ್ತೀನಿ, ಹೊಡೆದೋಗಿರೋ 2 ಕುಟುಂಬಗಳನ್ನ ಮತ್ತೆ ಜೋಡಿಸ್ತೀನಿ ಅಂತ ನಿಮಗೆ ಮಾತು ಕೊಟ್ಟಿದ್ನಲ್ಲ, ಆ ವಿಷಯದಲ್ಲಿ ನಾನು ಸೋತೋಗ್ಬಿಟ್ಟೆ ಅಮ್ಮ. ಏನ್ ಹೇಳ್ತಿದೀಯಾ? ಸ್ವಲ್ಪ ಬಿಡಿಸಿ ಹೇಳಪ್ಪ. ದಯವಿಟ್ಟು ಅವಳಿಗೆ ನಿಶ್ಚಿತಾರ್ಥ ಮಾಡಬೇಡಿ ಬುದ್ಧಿ. ಅವಳು ಹೇಳ್ದೆ ನನ್ನ ಬದುಕಿರಲ್ಲ ಬುದ್ಧಿ. ಅವಳು ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾಳೆ ಬುದ್ಧಿ. ನೀವೇ ನಿಮ್ಮಿಬ್ಬರು ಮದುವೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಬುದ್ಧಿ. ಬುದ್ಧಿ ನಿಮ್ ಕಾಲು ಹಿಡ್ಕೊಳ್ತೀನಿ ಬುದ್ಧಿ. ದಯವಿಟ್ಟು ಉಪಕಾರ ಮಾಡಿ ಬುದ್ಧಿ. ಬುದ್ಧಿ ಬುದ್ಧಿ. ಬಡವ ರಾಸ್ಕಲ್, ಬೀದಿಯಲ್ಲಿ ಬಿದ್ದಿದ್ದವನ್ನ ಕರ್ಕೊಂಡ್ಬಂದು ಅನ್ನ ಆಶ್ರಯ ಕೊಟ್ಟಿದ್ದಕ್ಕೆ ನನ್ನ ಬೆನ್ನಿಗೆ ಚೂರಿ ಹಾಕ್ತೀಯ? ನನ್ನ ಮಗಳ ಮೇಲೆ ಪ್ರೀತಿನ ನಿನ್ನ ಸಾಯಿಸ್ಬಿಡ್ತೀನಿ. ಬುದ್ಧಿ ಬೇಡ ಬುದ್ಧಿ. ಬುದ್ಧಿ ನಾನು ಅಷ್ಟೇ, ಎಲ್ಲರೂ ಹೋಗುವಾಗ ಒಬ್ಬನೇ ಹೋಗ್ತಿರ್ಲಿಲ್ಲ. ನನ್ನ ಮಗಳು ಕೈ ಹಿಡ್ಕೊಂಡು ಹೋಗ್ತಿದ್ದೆ. ಬೀದಿಯಲ್ಲಿ ಜನ ಎಲ್ಲ ನಿಂತ್ಕೊಂಡು ನೋಡೋರು, ಎಲ್ಲ ಹತ್ರ ಬರೋರು, ಮುದ್ದು ಮಾಡೋರು. ಎಲ್ರಿಗೂ ಅವಳು ಅಂದ್ರೆ ತುಂಬಾ ಇಷ್ಟ, ತುಂಬಾ ಇಷ್ಟ. ಬುದ್ಧಿ, ನನಗೂ ಜನನಿಯವರಂದ್ರೆ ತುಂಬಾ ಇಷ್ಟ. ಚಿಕ್ಕ ಯಜಮಾನ್ರು ಅವ್ರ ಹತ್ರ ಮಾತಾಡ್ತಿಲ್ಲ ಅಂತ ತುಂಬಾ ಬೇಜಾರಾಗಿದ್ದಾರೆ. ಆದ್ರೆ ಇದ್ರಲ್ಲಿ ನಿಮ್ದೇನೂ ತಪ್ಪಿಲ್ಲ ಯಜಮಾನ್ರೆ. ನೀವು ತುಂಬಾ ಒಳ್ಳೆಯವರು, ದೇವ್ರಂತ ಮನುಷ್ಯ. ನಿಮ್ಮ ಬಗ್ಗೆ ಚಿಕ್ಕ ಯಜಮಾನ್ರು ಜನನಿಯವರು ತಪ್ಪು ತಿಳ್ಕೊಂಡಿದಾರಲ್ಲ, ಅದೇ ನನಗೆ ತುಂಬಾ ಬೇಜಾರಾಗ್ತಿರೋದು. ಯೋಚನೆ ಮಾಡಬೇಡಿ, ಎಲ್ಲ ಸರಿ ಹೋಗುತ್ತೆ. ಆ ನಂಬಿಕೆ ನನಗಿದೆ. ಅವರೆಲ್ಲರನ್ನು ಕರೆಸಿ ಅವರ ಸಮ್ಮುಖದಲ್ಲಿ ಜೋರಾಗಿ ನಡೀಬೇಕು. ಇಲ್ಲಿ ಹಾಗೆ ನಡೀತಾ ಇಲ್ಲ. ತರಾತುರಿಯಲ್ಲಿ ಏನೇನೋ
ನನ್ನ ಮಗನ್ ಕಲಿಸ್ಬೇಕಾಗಿತ್ತು, ಅದು ಆಗ್ತಾ ಇಲ್ಲ ನನ್ನಿಂದ. ಒಬ್ಬಳೇ ತಂಗಿ, ಅವಳ ನಿಶ್ಚಿತಾರ್ಥ ನೋಡ್ಬೇಕು ಅನ್ನೋ ಆಸೆ ಅವನಿಗಿರೋದಿಲ್ವೇನೋ? ಪರವಾಗಿಲ್ಲ, ಪರಮೇಶ್ವರ ಇದ್ದಾನ ಅವನ ಜಾಗದಲ್ಲಿ. ನೀನು ಕೂಡ ಜೊತೆಯಲ್ಲಿದ್ದು ಈ ಮಂಗಳ ಕಾರ್ಯ ನಡೆಸ್ಕೊಡ್ಬೇಕಪ್ಪ. ಈ ನಿಶ್ಚಿತಾರ್ಥ ನಿಂತು ಹೋಗ್ಬಿಟ್ರೆ ನಾನೇನಾಗ್ತೀನೋ ನನಗೆ ಗೊತ್ತಿಲ್ಲ. ಅಯ್ಯೋ ಬಿಡ್ತು ಅನ್ನಿ ಬುದ್ಧಿ, ಆ ಥರ ಎಲ್ಲ ಏನೂ ಆಗಲ್ಲ. ನಂದಿ, ನಾಳೆ ನನ್ನ ಮಗಳ ನಿಶ್ಚಿತಾರ್ಥ ನಡೆಯುತ್ತಲ್ಲ, ನೀವೆಲ್ಲ ನಿಂತ್ಕೊಂಡು ಈ ಕಾರ್ಯ ನಡೆಸ್ಕೊಡ್ತೀರಲ್ಲ ಮಾತ್ಕೊಡು ನನಗೆ ಮಾತ್ಕೊಡು. ಯೋಚನೆ ಮಾಡಬೇಡಿ ಬುದ್ಧಿ, ಜನನಿ ಅಮ್ಮವ್ರ ಎಂಗೇಜ್ಮೆಂಟು ನಾಳೆ ಖಂಡಿತ ಆಗುತ್ತೆ. ನಿಮ್ಮ ಜೊತೆ ನಾನಿದ್ದೀನಿ ಬುದ್ಧಿ. ಯಾವ ಜನ್ಮದ ಋಣಾನ್ ಬಂದನೋ ಏನೋ, ನೀವು ನನಗೆ ಸಿಕ್ಕಿದ್ದೀರಾ. ಕೊನೆಯವರೆಗೂ ನಾನು ನಿಮ್ಮ ಜೊತೆನೇ ಇರಬೇಕು ಅಂತ ಅನ್ಸುತ್ತೆ. ಆದರೆ ನನ್ನ ಆಸೆ ಈಡೇರುತ್ತೋ ಇಲ್ವೋ ನನಗೆ ಗೊತ್ತಿಲ್ಲ. ಇರೋಷ್ಟು ದಿನ ನಿಮ್ಮ ಜೊತೆ ಜಗಳ ಮಾಡ್ತಾ, ಕೋಪ ಮಾಡ್ಕೊಳ್ತಾ, ಪ್ರೀತಿ ಮಾಡ್ತಾ ಇರಬೇಕು ಅನ್ಸುತ್ತೆ. ಯಜಮಾನ್ರೆ, ನೀವಿಲ್ದೆ ನಾನಿಲ್ಲ. ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ಬನ್ನಿ. I'm sorry, Sharani. I'm really sorry. I'm sorry. I'm sorry. I'm sorry. ಗೊತ್ತಿಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಚಿಕ್ಕ ಯಜಮಾನ್ರೆ. ಇದ್ರಲ್ಲಿ ನಮ್ದು ಯಾವ ತಪ್ಪು ಇಲ್ಲ. ನಾನೇ ಅವ್ರನ್ನ ಬೇರೆ ಮಾಡೋ ಹಾಗಾಗೋಯ್ತು. ಆದಿತ್ಯ, ನೀನ್ ನೋವು ಸಂಕಟ ನಂಗೆ ಅರ್ಥ ಆಗುತ್ತಪ್ಪ. ಪರಿಸ್ಥಿತಿ, ಸಂದರ್ಭ ನಿನ್ ಕೈಲಿ ಇಂಥ ಕೆಲಸ ಮಾಡಿಸಿದೆ ಅಷ್ಟೇ. ನೋಡಪ್ಪ,
ಇಂಥ ಸಮಯದಲ್ಲಿ ನೀನು ತಾಳ್ಮೆ ಕಳ್ಕೋಬಾರ್ದು. ನೀನು ಧೈರ್ಯವಾಗಿದ್ದು ಪ್ರೀತು ಜನನಿಗೆ ಧೈರ್ಯ ಹೇಳಬೇಕಪ್ಪ. ಹೌದಪ್ಪ. ಪ್ರೀತು ಹೇಗಿದ್ದಾನೆ? ನಾಳೆವರೆಗೂ ಟೈಮ್ ಇದೆ. ಯಾವಾಗ ಏನ್ ಬೇಕಾದ್ರೂ ಆಗ್ಬೋದು. ಧೈರ್ಯವಾಗಿರಪ್ಪ. ಹೌದು ಆದಿ, ನಿಮ್ಮಪ್ಪ ಸರಿಯಾಗೇ ಹೇಳ್ತಿದ್ದಾರೆ. ನೋಡು, ಪ್ರೀತು ಚಿಕ್ಕ ಹುಡುಗ, ದುಡುಕಿ ಏನೇನೋ ನಿರ್ಧಾರಗಳನ್ನ ಮಾಡ್ಬಿಡ್ತಾನೆ. ಅವನ ಜೊತೆಲೇ ಇದ್ದು ಅವನೇನಾದರೂ ತಪ್ಪು ಮಾಡಿದ್ರೆ ತಿದ್ದಿ ಬುದ್ಧಿ ಹೇಳು, ಆಯ್ತಾ? ಸರಿ ಅಮ್ಮ. ಯೋಚನೆ ಮಾಡಕ್ಕೆ ಏನು ಉಳಿದಿಲ್ಲ ಜನನಿ. ನಾಳೆ ಖಂಡಿತ ನಿಶ್ಚಿತಾರ್ಥ ಆಗುತ್ತೆ. ಅದ್ರ ಹುಡುಗ ನಾನಲ್ಲ, ಅಷ್ಟೇ. ಎಲ್ಲಿ ಹೋದ್ರು ಯಜಮಾನ್ರು? ಇನ್ನೂ ಬರ್ಲಿಲ್ವಲ್ಲ? ಇಲ್ಲ, ಫೋನ್ ಕೂಡ ಇಲ್ಲೇ ಬಿಟ್ಟು ಹೋಗಿದ್ದೀರಾ. ನಾನು ಒಬ್ಳೆ ಏನ್ ಮಾಡ್ಲಿ? ಯಾರ ಹತ್ರ ಇದನ್ನೆಲ್ಲ ಹೇಳಿ? ಪಾರ್ವತಿ, ಯಾಕೆ ಟೆನ್ಷನ್ ಆಗ್ತಾ ಇದೆಯಾ? ನಾನು ವಾಪಸ್ ಬಂದೆ ತಾನೆ, ಆರಾಮಾಗಿರು. ಎಲ್ಲಿಗೆ ಹೋಗಿದ್ರಿ? ಅಮ್ಮ ನೋಡೋದಕ್ಕೆ. ಚಿಕ್ಕ ಯಜಮಾನ್ರು ನಿಮ್ ಹತ್ರ ಮಾತಾಡ್ತಿಲ್ಲ ಅಂತ ಬೇಜಾರ್ ಮಾಡ್ಕೊಂಡು ಅಮ್ಮನ ಹತ್ರ ಹೋಗಿದ್ರಾ? ಅವನ ಹತ್ರ ನಾನು ಮಾತಾಡ್ಬೇಕು. ಬಾ ಹೋಗೋಣ. ಅರೆ, ಅಕ್ಕನ ಫೋನು ಸಿಗ್ತಿಲ್ವಲ್ಲ? ಮೊದಲೇ ಅದು ಹಳ್ಳಿ ಬೇರೆ, ಏನು ಸಮಸ್ಯೆನೋ ಏನೋ, ಏನು ಮಾಡೋದು? ಇರಲಿ, ಯಾವುದಕ್ಕೂ 10 ನಿಮಿಷ ಬಿಟ್ಕೊಂಡು ಇನ್ನೊಂದ್ಸಲ ಫೋನ್ ಮಾಡ್ತೀನಿ. ಆಗಲೂ ಸಿಗಲಿಲ್ಲ ಅಂದರೆ ದೊಡ್ಡ ಯಜಮಾನ್ರಿಗೆ ಮಾಡ್ತೀನಿ. ನೀನು ಅಥವಾ ಸಾರಿ ಕೇಳ್ತಿದ್ಯಾ? ತಪ್ಪು ಮಾಡಿರೋದು ನಾನು. ನಿನ್ನ ಹತ್ರ ಸಾರಿ ಕೇಳಬೇಕು. ನಿನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ನಿನ್ನ ಹತ್ರ ಆ ಥರ ನಡ್ಕೊಂಬಿಟ್ಟೆ. ಐ ಆಮ್ ಸಾರಿ ಬ್ರೋ.
I'm sorry. I'm sorry, bro. I'm sorry. ತುಂಬಾ ಪ್ರೀತಿ ಮಾಡ್ತಿರೋ ನನ್ನಿಂದ ದೂರ ಆಗ್ತಿದ್ದಾರೆ. ನಾನು ನಿನ್ನ ಹತ್ರ ಈ ಥರ ನಡ್ಕೊಂಡೆ ಅಂತ ನೀನು ದೂರ ಆಗ್ಬೇಡ ಬ್ರೋ. ಪ್ಲೀಸ್ ಬ್ರೋ, ಪ್ಲೀಸ್. ಹೇಯ್ ಪ್ರೀತು, ಯಾಕೋ ಹೀಗೆಲ್ಲ ಮಾತಾಡ್ತಾ ಇದೆಯಾ? ನಾನು ಯಾಕೋ ನಿಂದ ದೂರ ಆಗಲಿ? ನೀನು ನನ್ನ ತಮ್ಮ ಕಣೋ, ನಿನ್ನಿಂದ ಯಾವತ್ತೂ ದೂರ ಆಗಲ್ಲ. ವೀರಣ್ಣ ಖಂಡಿತ ಒಪ್ಪಲ್ಲ ಇದಕ್ಕೆ. ಅಲ್ಲದೆ ನಮ್ಮ ವೀರಣ್ಣ ಸಂಬಂಧ ಸರಿ ಹೋಗುತ್ತೆ ಅಂತ ಇಟ್ಕೊಂಡಿರೋ ನಂಬಿಕೆನೂ ಸತ್ತು ಹೋಗುತ್ತೆ. ಆದ್ರೆ ಈಗ ಏನ್ ಮಾಡೋಣ ರಘು? ಹಾಗಾದ್ರೆ ಈಗ ನಮಗ್ ಬೇರೆ ದಾರಿನೇ ಇಲ್ವಾ ರಘು? ಇಲ್ಲ ಅಖಿಲ, ಎಲ್ಲ ಬಾಗಿಲುಗಳು ಮುಚ್ಚೋಗಿವೆ. ಹಾಗಂತ ನಾನು ನಿನ್ನನ್ನ ಬಿಟ್ಕೊಡ್ತೀನಿ ಅಂತ ಅನ್ಕೋಬೇಡ. ನಾನ್ ಮದ್ವೆ ಅಂತ ಆದ್ರೆ ಅದು ನಿನ್ನ ಮಾತ್ರ. ಬೇರೆ ಯಾರೋ ಕಟ್ಟೋ ತಾಳಿಗೆ ನಾನು ಕೊರಳು ಕೊಡಲ್ಲ. ನೆನ್ಪಿಟ್ಕೋ. ಪ್ರೀತು, ಯಾಕೆ ಈ ರೀತಿ ನಿರ್ಧಾರ ತಗೊಂಡಿದ್ಯಾ? ಜನನಿ ಅವ್ರ ತಂದೆ ಅವ್ರಿಗೆ ಇಷ್ಟ ಆಗಿರೋ ಒಬ್ರಿಗೂ ಜೊತೆನೆ ಅವ್ಳು ನಿಶ್ಚಿತಾರ್ಥ ಮಾಡಬೇಕು. ಇದಕ್ಕೆ ಯಾರು ವಿರುದ್ಧವಾಗಿ ನಡ್ಕೋಬೇಡಿ. ಬೇರೆ ಯಾವ ಹುಡ್ಕನ್ ಜೊತೆನೂ ನಿಶ್ಚಿತಾರ್ಥ ಆಗ್ಲಿ ಮದ್ವೆ ಆಗ್ಲಿ ಮಾಡ್ಕೊಳಲ್ಲ. ಹೇಗಾದ್ರೂ ಮಾಡಿ ನಾಳೆ ನಡೆಯೋ ನಿಶ್ಚಿತಾರ್ಥನ ನಿಲ್ಸಿ ಅಜ್ಜಯ್ಯ, ಪ್ಲೀಸ್. ಅದು ನಿನ್ ಕೈಯಲ್ಲೇ ಇದೆ. ಏನ್ ಹೇಳ್ತಿದ್ದೀರಾ ಅಜ್ಜಯ್ಯ? ಹೌದಮ್ಮ, ನಾಳೆ ನಡಿಬೇಕಾಗಿರೋ ನಿಶ್ಚಿತಾರ್ಥಕ್ಕೆ ನೀನೇ ಇಲ್ಲ ಅಂದ್ರೆ ಅದು ಹೇಗೆ ನಡೆಯುತ್ತೆ? ಹುಡುಗ ನಿನ್ಗೆ ಯಾಕೆ ಇಷ್ಟ ಇಲ್ಲ ಅಂತ ಕೇಳ್ತಾನೆ. ಆಗ ನೀನ್ ನಿನ್ ಪ್ರೀತಿ ವಿಷಯ ಹೇಳು. ಪ್ರೀತು ಅಲ್ಲ, ನಂದಿ ಮೇಲೆ ನನಗೆ ಪ್ರೀತಿ ಆಗಿದೆ ಅಂತ ಹೇಳು. ನಿಮ್ಮಿಬ್ರು ಪ್ರೀತಿ ಬಗ್ಗೆ ವೀರ್ಯನ್ಗೆ ವಿಷಯ ತಿಳಿಸೋ ಅಂತ ಪ್ರೀತುಗೆ ನಾನೇ ಕಳಿಸಿ ಪ್ರೀತು ಆಗಲ್ಲ, ನಂದಿ ಆಗಲಿ. ಆದ್ರೆ ನಿಮ್ಮಪ್ಪ ಅವನ ಮನಸ್ಸನ್ನೇ ಬದಲಾಯಿಸ್ಬಿಟ್ಟ. ಜನನಿ, ಹೌದು, ಅಜ್ಜಯ್ಯ ಹೇಳ್ತಾ ಇರೋದು ಸರಿಯಾಗೇ ಇದೆ. ನಾಳೆ ಒಂದಿನ ನಾನಿಲ್ಲಿರ್ಬಾರ್ದು. ಆಗ ಈ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗುತ್ತೆ. ಮುಂದೆ ಏನಾದರೂ ಆಗಲಿ ಅದನ್ನ ನಾನು ಫೇಸ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಮನೆ ಬಿಟ್ಟು ಹೋಗೋದೇ ಒಳ್ಳೇದು.
ಯಾಕೆ ಯಜಮಾನ್ರೆ ಇನ್ನೂ ಒಂದ್ ಮಾಡ್ಬೇಕು ಅಂತ ತುಂಬಾ ಆಸೆ ಕನಸುಗಳನ್ನ ಕಟ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ನೋಡಿದ್ರೆ ಈ ರೀತಿ ಆಗಿದೆ. ಅಮ್ಮಂಗೆ ಈ ವಿಷಯ ಹೇಳಬೇಕು, ಹೇಳಬಾರದು, ಒಂದು ಗೊತ್ತಾಗ್ತಾ ಇಲ್ಲ ಪಾರ್ವತಿ. ಇಲ್ಲ, ನೀವ್ ಹೇಳ್ಬೇಕು ಯಜಮಾನ್ರೆ. ವಿಷಯ ಮುಚ್ಚಿಡೋದ್ರಿಂದ ಏನೂ ಪ್ರಯೋಜನ ಆಗೋದಿಲ್ಲ. ಅಮ್ಮಂಗೆ ವಿಷಯ ತಿಳಿಸಿದ್ರೆ ಆಘಾತ ಆಗುತ್ತೆ ನಿಜ. ಆದ್ರೆ ಅವ್ರಿಗೆ ಈ ವಿಷಯ ತಿಳಿದಾಗ ಏನಾದ್ರೂ ಮಾಡ್ಬೋದಲ್ವಾ? ಇಷ್ಟೊತ್ತಲ್ಲಿ ಬ್ಯಾಗ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದೀಯಾ? ಜನನಿ, ನಾನು ನಿನ್ನೆ ಕೇಳ್ತಾ ಇರೋದು ಎಲ್ಲಿ ಹೋಗ್ತಾ ಇದೀಯಾ? ಅಪ್ಪ, ನೀವ್ ನೋಡಿರೋ ಹುಡುಗನ್ ಜೊತೆ ನಿಶ್ಚಿತಾರ್ಥ ಮಾಡ್ಕೊಳ್ಳೋದಿಕ್ಕೆ ನನಗೆ ಇಷ್ಟ ಇಲ್ಲ ಅಪ್ಪ. ಅದಕ್ಕೆ ಬಿಟ್ಟು ನನಗೆ ಯಾಕೆ ಕೆಟ್ಟ ಕನಸು ಬಿತ್ತು? ನಿನಗೆ ಮದುವೆ ಇಷ್ಟ ಇಲ್ಲದೆ, ನನ್ನ ಹತ್ರ ಹೇಳ್ಕೊಳ್ಳೋಕ್ಕೆ ಧೈರ್ಯ ಇಲ್ಲದೆ, ಬಟ್ಟೆ ಬರೆಯೆಲ್ಲ ಎತ್ಕೊಂಡು ಮನೆಯಿಂದ ಆಚೆ ಹೋಗೋ ಥರ ಕೆಟ್ಟ ಕನಸು ನನಗೆ ಯಾಕೆ ಬಿತ್ತು? ಕ್ಷಮಿಸ್ಬಿಡು ಮಗಳೇ, ಕ್ಷಮಿಸ್ಬಿಡು. ನಮ್ಗೆ ಇಷ್ಟು ಸಂಕಟ ಆಗ್ತಾ ಇರ್ಬೇಕಾದ್ರೆ ಪಾಪ ಜನನಿ ಅವಳಿಗೆ ಎಷ್ಟು ನೋವಾಗ್ತಾ ಇರ್ಬೋದು. ಮುಗ್ಧೆ ಪಾರ್ವತಿ ಅವಳು, ತುಂಬಾ ಮುಗ್ಧೆ. ಪ್ರೀತಿಗೋಸ್ಕರ ಎಲ್ಲದನ್ನು ತ್ಯಾಗ ಮಾಡಕ್ ಹೊರಟಿದ್ದಾಳೆ. ಅಂತವಳಿಗೆ ಹೀಗಾಗ್ತದೆ ಅಂದ್ರೆ ಇದು ಅನ್ಯಾಯ ಪಾರ್ವತಿ, ಇದು ಅನ್ಯಾಯ. ಆ ದೇವ್ರಿಗೆ ಯಾಕೆ ಪಾರ್ವತಿ ಅವ್ರ ಜೀವನದಲ್ಲಿ ಇಷ್ಟೊಂದು ಆಟ ಆಡ್ತಾ ಇದ್ದಾನೆ? ಯಜಮಾನ್ರೆ, ಒಂದಂತೂ ಸತ್ಯ, ಚಿಕ್ಕ ಯಜಮಾನ್ರು ಜನನಿಯವ್ರನ್ನ ಮದ್ವೆ ಆಗೋದಕ್ಕೆ ಪುಣ್ಯ ಮಾಡಿರ್ಬೇಕು. ಅವ್ರಿಗೆ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ ಪಾರ್ವತಿ. ಪ್ರೀತಿಗೆ ತಾಳ್ಮೆ ಕಮ್ಮಿ, ಕೋಪ ಜಾಸ್ತಿ. ದುಡುಕಿ ನಿರ್ಧಾರ ತಗೊಂಡಿದ್ದಾನೆ. ಜನನಿಯವ್ರ ತಂದೆ ಅವಳ ಮದುವೆ ಬಗ್ಗೆ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡಿದ್ದಾನೆ ಅನ್ನೋದು ನಿಜ. ಹಾಗಂತ ಅದಕ್ಕೋಸ್ಕರ ಇವನ್ ಪ್ರೀತಿನ ತ್ಯಾಗ ಮಾಡೋದು ಎಷ್ಟು ಸರಿ ಪಾರ್ವತಿ? ನಾಳೆ ಅನ್ನೋದನ್ನ ನೆನೆಸ್ಕೊಂಡ್ರೆ ತುಂಬಾ ಭಯ ಆಗ್ತಾ ಇದೆ ನನಗೆ. ಏನಾಗುತ್ತೋ, ಏನ್ ನಡೆಯುತ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ನನ್ನ ಹಣೆಯಲ್ಲಿ ಪ್ರೀತಿ ಹೆಸರು ಬರ್ತೇ ಇಲ್ಲ ಅಂತ ಅನ್ಕೊಳ್ತೀನಿ. ಮಕ್ಕಳಿಗೋಸ್ಕರ
ತಮ್ಮ ಜೀವನನೇ ತ್ಯಾಗ ಮಾಡೋ ಹೆತ್ತೋರ ಆಸೆ ಈಡೇರಿಸ್ಲಿಲ್ಲ ಅಂದ್ರೆ ಮಕ್ಕಳಾಗಿ ಹುಟ್ಟಿದ್ದು ವ್ಯರ್ಥ ಆಗೋಗ್ಬಿಡುತ್ತೆ. ನಾನು ಎಲ್ಲೂ ಹೋಗಲ್ಲ ಅಬ್ಬ, ನಿಮ್ ಜೊತೆನೆ ಇರ್ತೀನಿ. ನೀವ್ ಯಾವ ಹುಡುಗನ್ ತೋರಿಸ್ತಿರೋ ಅವನ್ ಕೈಯಲ್ಲೇ ಕಳೆ ಮುಚ್ಕೊಂಡು ತಾಳಿ ಕಟ್ಟಿಸ್ಕೊತೀನಿ. ಜನನಿ ರಾತ್ರಿ ಕಳೆದು ಬೆಳಕಾಗೋಷ್ಟೊತ್ತಿಗೆ ಏನ್ ಬೇಕಾದ್ರೂ ಆಗ್ಬೋದಲ್ವಾ? ಎಲ್ಲ ದೇವ್ರ ಮೇಲೆ ಭಾರ ಹಾಕಿ ತಾಳ್ಮೆಯಿಂದ ಇರೋಣ. ಅದು ಬಿಟ್ಟು ಬೇರೆ ದಾರಿ ಇಲ್ವಲ್ಲ ಪಾರ್ವತಿ. ಪಾಪ ಜನನಿ ತುಂಬ ಸೂಕ್ಷ್ಮ ಸ್ವಭಾವದವಳು. ಪ್ರೀತು ತಗೊಂಡಿರೋ ನಿರ್ಧಾರದಿಂದ ಅವಳಿಗೆ ತುಂಬ ಆಘಾತ. ಒಂದ್ಸಲ ನೀನು ಹೋಗಿ ಅವಳ ಹತ್ರ ಮಾತಾಡಿ ಸಮಾಧಾನ ಹೇಳ್ಬಿಟ್ವಾ? ನೀವ್ ಹೇಳೋದು ಸರಿನೇ. ನಾನು ಈಗಲೇ ಹೋಗ್ತೀನಿ ಯಜಮಾನ್ರೆ. ಜನನಿ ತಗೊಂಡ್ರ ನಿರ್ಧಾರ ಸರಿಯಾಗಿದೆ ಬ್ರೋ. ನಾನೇನು ಅನ್ಕೊಂಡಿದ್ದೀನೋ ಅವಳದನ್ನು ಮಾಡ್ತಿದ್ದಾಳೆ. ಅವ್ರ ತಂದೆ ನೋಡ್ರ ಹುಡುಗನ ಜೊತೆ ಮದುವೆಯಾಗಿ ಸುಖವಾಗಿರ್ಲಿ ಅವಳು. ಮತ್ತೆ ಈ ವಿಚಾರನ ಕೆತ್ಕೊಬೇಡಿ ಪ್ಲೀಸ್. ಇದನ್ನೆಲ್ಲ ನೆನೆಸ್ಬಿಡಿ. ಏನಪ್ಪ ಪರಮೇಶ್ವರ, ಇಷ್ಟು ಬೆಳೆದಿಲ್ಲ ತಂದಿದ್ಯಾ? ಒಂದು 500 ಎಲೆ ಆದ್ರೂ ಬೇಡವಾ? ತಾಂಬೂಲ ಎಲ್ಲ ಕೊಡ್ಬೇಕಲ್ವಾ? ಇರ್ಲಿ ಆಯ್ತು, ತಗೊಂಡು ಪಾರ್ವತಿ ಕೈ ಕೊಟ್ಬಿಟ್ಟು ಎಲ್ಲ ಸಿದ್ಧತೆಗಳು ಮಾಡ್ಕೊ. ಅಡಿಕೆ ತಂದಿದ್ಯಲ್ಲ, ಇದೆ ತಗೊಂಡೋಗಪ್ಪ. ತಗೊಂಡು ಹಾಂ ಸರಿ. ಪರಮೇಶ್ವರ ಬೈ, ಆ ವಿಡಿಯೋದವನು ಫೋಟೋದವನ್ನೆಲ್ಲ ಎಲ್ಲಪ್ಪ? ಬರ್ತಾ ಇದ್ದಾರೆ. ಅಯ್ಯೋ, ಅವನಿಗೆ ಬೆಳಗ್ಗೆ ಬೇಗ ಬಂದು ಬರೋದೆಲ್ಲ ಫೋಟೋ ತೆಗಿ ಅಂತ ಹೇಳಿದ್ದಲ್ಲಪ್ಪ. ಸರಿ ಆಯ್ತು ಬಿಡು, ನೀ ನಡಿ. ಹಾಂ, ಫೋನ್ ಮಾಡಿ ಅಲ್ಲಿ ಒಳಗೋಗ್ಬಿಟ್ಟು ಅವ್ನಿಗೆ ಫೋನ್ ಮಾಡಿ. ಸರಿ. ಹೋಗ್ಬೇಕಾಗಿದ್ದವರು ಮನೆ ಕೆಲ್ಸದವ್ರ ಥರ ಕೆಲಸ ಮಾಡ್ತಿದ್ದಾರೆ. ನಿಮ್ಮನ್ನು ಈ ಥರ ನೋಡೋಕ್ಕಾಗ್ತಿಲ್ಲ ಚಿಕ್ಕ ಯಜಮಾನ್ರೆ. ಇದೇ ರೀತಿ ಸಹಕಾರ ಕೊಡ್ತೀರಲ್ವಾ? ನಂದಿಯಲ್ಲಿ ಬುದ್ಧಿ ನೆಂಟ್ರೆಲ್ಲ ಬಂದಿದಾರಲ್ಲ, ಅವ್ರಿಗೆ ಜ್ಯೂಸ್ ಕೊಡ್ತಾ ಇದ್ದಾನೆ.
ಬಿಟ್ರಿ. ಹುಡುಗ ಬಹಳ ಒಳ್ಳೆಯವನಂತೆ. ಎಲ್ಲ ಅವನಿಚ್ಛೆ. ಹಾ ಎಲ್ಲಿ ಜನನಿ ಕಾಣಿಸ್ತೇನೆ ಇಲ್ಲ? ಒಳಗಡೆ ರೂಮಲ್ಲಿ ರೆಡಿ ಆಗ್ತಿದ್ದಾಳೆ ಯೋಗಣ್ಣ. ನಡಿ, ನೀವು ಕೂತ್ಕೊಳ್ಳಿ. ನಡಿ 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 ನಡಿ. ಅದು ಈ ಜನ್ಮದಲ್ಲಿ ಸಾಧ್ಯವೇ ಇಲ್ಲ. ಯಾರ್ಯಾರ ಹಣೆಯಲ್ಲಿ ಏನೇನು ಬರ್ದಿದ್ಯೋ ಅದೇ ಆಗೋದು. ಆ ದೇವರು ನಿಮ್ಮಿಬ್ಬರನ್ನ ಚೆನ್ನಾಗಿತ್ತು. ಜನನಿ ನಿಶ್ಚಿತಾರ್ಥ ಇವತ್ತು ನಡೆಯುತ್ತೆ ಅಂತ ನಿಮ್ಗನ್ಸುತ್ತಾ? ನಿನಗೇನನ್ಸುತ್ತೆ? ಏನೋ ಗೊತ್ತಿಲ್ಲ ರಘು, ಮನಸ್ಸು ಗೊಂದಲದ ಗೂಡಾಗಿದೆ. ಕ್ಷಣ ಕ್ಷಣಕ್ಕೂ ಆತಂಕ ಹೆಚ್ಚಾಗ್ತಾ ಇದೆ. ನನಗೂ ಹಾಗೆ ಅನಿಸ್ತಾ ಇದೆ ಅಖಿಲ. ದೇವ್ರ ಮೇಲೆ ಭಾರ ಹಾಕೋದ್ ಬಿಟ್ಟು ನಾವು ಬೇರೆ ದಾರಿನೇ ಇಲ್ಲ. ಬನ್ನಿ ಜಯಣ್ಣ ಅವರೇ, ಬನ್ನಿ ಬನ್ನಿ. ಮಕ್ಕಳೆಲ್ಲ ಚೆನ್ನಾಗಿದ್ದಾರಾ? ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಸ್ವಾಮಿಗಳು ಬರಬೇಕು. ನಮಸ್ಕಾರ ವೀರಯ್ಯ. ಮನೆ ಕೆಲಸದವನ್ಗೂ ಎಂಥ ಒಳ್ಳೆ ಸಂಸ್ಕಾರ ಕಲಿಸಿದ್ದೀರಿ ವೀರಣ್ಣವ್ರೆ. ಅವನ್ನ ಕೆಲಸದವನು ಅಂತ ಹೇಳ್ಬೇಡಿ ಸ್ವಾಮಿಗಳೇ. ಅವನು ಈ ಮನೆ ಮಗ ಇದ್ದ ಹಾಗೆ. ಎಂಥ ಒಳ್ಳೆ ಗುಣ, ಎಂಥ ಒಳ್ಳೆ ನಡತೆ. ಸ್ವಾಮಿಗಳೇ, ನೀವು ಹೋಗಿ ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದ್ದೀವಿ. ಅಲ್ಲಿ ಏನಾದ್ರು ಕೊರತೆ ಇದ್ರೆ ಹೇಳಿ, ನಾನು ತರಿಸ್ಕೊಟ್ಬಿಡ್ತೀನಿ. ಆಯ್ತು. ಇದನ್ನ ತಗೊಂಡು ಹೋಗಿ ಮನೆಯೆಲ್ಲ ಪ್ರೋಕ್ಷಣೆ ಮಾಡ್ಕೊಂಡು ಬಾ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಏನು ವಿಷಯ? ಈಗಲೇ ಮಾತಾಡ್ಬೇಕಾ? ಹೌದು. ಅಪ್ಪ ಅಪ್ಪ ನಿಮಗೆ ಮಾತಾಡೋಕೆ ಹೊತ್ತು ಗೊತ್ತಿಲ್ವಪ್ಪ. ಇವತ್ತೊಂದು ಮಂಗಳ ಕಾರ್ಯ ನಡೀತಾ ಇದೆ. ಮನೆ ತುಂಬ ನೆಂಟಿಷ್ಟರು ಸಂಬಂಧಿಕರೆಲ್ಲ ಬಂದು ಕೂತಿದ್ದಾರೆ. ನಾನು ಅವ್ರ ಕಡೆ ಗಮನ ಕೊಡ್ಲಾ, ನಿಮ್ಮ ಮಾತು ಕೇಳಿಸ್ಕೊಳ್ಳ? ನನ್ನ ಪ್ರಶ್ನೆಗೆ ಉತ್ತರ ಇದಲ್ಲ. ಏನು ನಿಮ್ಮ ಪ್ರಶ್ನೆ? ಬಾ ನನ್ನ ಜೊತೆ. ಯಾಕೆ ಬುದ್ಧಿ ಇಷ್ಟ ಇದೆ? ಪಾರ್ವತಿಗೆ ಅವ್ರಿಗೂ ಇಷ್ಟ ಇದೆ. ಪರಮೇಶ್ವರನಿಗೆ ಅಣ್ಣಂಗೂ ಇಷ್ಟ ಇದೆ. ನಿನ್ಗೆ ನಿಶ್ಚಿತಾರ್ಥ ಇಷ್ಟ ಇಲ್ಲ ಅಂತ ಹೇಳಮ್ಮ ನಿಮ್ಮ ಅಪ್ಪನ್ಗೆ.